ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯಶು ಕೃಷಿ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಸಂಡೇ, ಬಿಗ್ ಬಾಸ್ ಫೈನಲ್ ದಿನ. ಇವತ್ತು ರಿಸಲ್ಟ್ ನೋಡಬೇಕು, ಏನು ರಿಸಲ್ಟ್ ಬರುತ್ತೆ ಅಂತ. ಇವತ್ತು ಎದ್ರದ್ದು 8 ಗಂಟೆ ಆಗಿಬಿಟ್ಟಿದೆ. ಏನು ತಿಂಡಿ ಏನು ಮಾಡಿಲ್ಲ. ಸಂಡೇ ಆಗಿರೋದ್ರಿಂದ ಚಿಕನ್ ತೊಗೊಬರ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು. ಓಕೆ ಅಂತೇಳಿ ಸುಮ್ಮನೆ ಕೂತಿದ್ದು. ತರಕಾರಿ ಬೇರೆ ಖಾಲಿಯಾಗಿದೆ, ಏನು ಮಾಡೋದು ಅಂತ ಹೇಳಿಕ್ಕೆ ಓಕೆ ನೀನು ಬಂದುಬಿಡು ತರಕಾರಿ ತೊಗೊಳ್ವಂತೀನಿ. ನಾನು ಚಿಕನ್ ತೊಗೊಂಡು ರಾಗಿ ಅಷ್ಟೇ ಬೇರೆ ಸ್ವಲ್ಪ ಖಾಲಿಯಾಗಿತ್ತು, ಅದು ಮಿಲ್ ಮಾಡಿಸ್ಕೊಬರ್ತೀನಿ, ನೀನು ತರಕಾರಿ ತೊಗೊಂಬರುವಂತೆ ಅಂತ ಹೇಳಿದರು. ಓಕೆ ಅಂತ ನಾನು ನಮ್ಮ ಮನೆಯವ್ರಿಗೆ ಹೋಗಿ ಅವ್ರು ಹಾಗೆ ಸಿಟ್ ಮಿಲ್ ಮಾಡಿಸ್ಕೊಂಡು ಚಿಕನ್ ತೊಗೊಂಡ್ರು. ನಾನು ಹಾಗೆ ತರಕಾರಿ ಎಲ್ಲ ತೊಗೊಂಡು ಬಂದು ನಿಂತಿದ್ದೆ. ಕರ್ಕೊಬಂದರು. ಮನೆಗೆ ಬರೋಷ್ಟಿಗೆ ಟೈಮ್ ಆಗೋಗಿತ್ತು. 8-8:15 ಹೋಗಿದ್ದು. 10 ಗಂಟೆನೇ ಆಗೋಯಿತು ಮನೆಗೆ ಬರೋಷ್ಟೊತ್ತಿಗೆ. ಅಷ್ಟೊತ್ತು ನನ್ನ ಮಗ ಮಲಗಿಸಿದ್ರು. ನಮ್ಮ ಮಗನ ಮಲಗಿಸ್ಬಿಟ್ಟು ನನ್ನ ಮಗಳು ಟಿ ವಿ ನೋಡ್ತಾ ಕೂತಿದ್ಲು, ಕಸ ಗುಡಿಸ್ತಾಯಿದ್ರು. ಒಂದೇ ಸಲ ತಿಂಡಿ ಏನು ಮಾಡೋದು, 10 ಗಂಟೆ ಆಗೋಯ್ತಲ್ಲ, ಒಂದೇ ಸಲ ಅನ್ನ ಸಾಂಬಾರು ಮುದ್ದೆ ಮಾಡಿಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಅಮ್ಮ ಹೊಟ್ಟೆಸಿಂದ ಓಡಾಡ್ತಾನೆ ಇದ್ಲು. ಸಂಡೇ ದಿನ ಎಲ್ರಿಗೂ ಬೇಗ ಹೊಟ್ಟೆ ಎಸಿತ್ತೆ, ಮಾಮೂಲು ದಿನ ಹೊಟ್ಟೆ ಎಸಿಯಲ್ಲ. ಆಮೇಲೆ ಸ್ವಲ್ಪ ಒಬ್ಬಟ್ಟೆಲ್ಲ ಇತ್ತು, ತೊಗೊಂಡು ತಿಂತಾಯಿದ್ಲು. ಓಕೆ ಅಂತೇಳಿ ನಾನು ಸಾಂಬಾರು ಮಾಡ್ಕೊಬಿಡೋಣ ಬೇಗ ಅಂತೇಳಿ ಸಾಂಬಾರು ಮಾಡೋಣ ಹೇಗಿರುತ್ತೆ ಅಂತೇಳಿ ಟ್ರೈ ಮಾಡಿದೆ. ಓಕೆ ಪರವಾಗಿಲ್ಲ, ಚೆನ್ನಾಗಿತ್ತು. ಎಲ್ಲನೂ ಒಂದು 2-3 ಈರುಳ್ಳಿ, 1-2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಇಷ್ಟನ್ನು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ರುಬ್ಕೋಬೇಕು. ನೆಕ್ಸ್ಟ್ ಹಪ್ಳಿಗೆ ಮಾಮೂಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಹಾಕಬೇಕು. ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಹಾಕಿ ಚಿಕನ್ ಮಿನಿಮಮ್ 10 ನಿಮಿಷ ಬೇಯಿಸ್ಬೇಕು, ಆವಾಗಲೇ ಚೆನ್ನಾಗಿರೋದು. ಮುಂಚೆನೇ ಮಸಾಲೆ ಎಲ್ಲ ಹಾಕ್ಬಾರ್ದು. ಒಂದು 10 ನಿಮಿಷ ಚಿಕನ್ ಬೇಯಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೆಲ್ಲ. ಆಮೇಲೆ ಖಾರಕ್ಕೆ ರೆಡಿ ಮಾಡ್ಕೊಂಡು ಸ್ವಲ್ಪ ಕಾಯಿ, 1-2 ಚಮಚ ಧನಿಯಾ, 1-2 ಚಮಚ ಖಾರದ ಪುಡಿ, ಸ್ವಲ್ಪ ಕಡಲೆ, ಇಷ್ಟು ಗ್ರೈಂಡ್ ಮಾಡ್ಕೊಂಡು ಮತ್ತೆ ಅದರೊಳಗೆ ಹಾಕಿ ಚೆನ್ನಾಗಿ ಕುದಿಸ್ತೇವೆ. 10 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸೂಪರಾಗಿರುತ್ತೆ ಸಾಂಬಾರು. ಪರವಾಗಿಲ್ಲ, ಎಣ್ಣೆ ಫ್ರೈ ಮಾಡಿದ್ದಕ್ಕೆ ಮಾಮೂಲಿ ಮಾಡೋದಕ್ಕಿಂತ ಬೇರೆ ಥರ ಟೇಸ್ಟ್ ಅನ್ನಿಸ್ತು. ಆಮೇಲೆ ನನ್ನ ಮನೆಯವರು ಸಂಡೇ ಆಗಿರೋದ್ರಿಂದ ಮಕ್ಕಳ ಜೊತೆ ಆಟಾಡ್ಕೊಂಡು ಕೂತಿದ್ರು. ಸೋಮವಾರದಿಂದ ಶನಿವಾರವರೆಗೂ ಬರೀ ಕೆಲಸನೇ ಆಗುತ್ತೆ. ಅವ್ರು ಬೆಳಗ್ಗೆ 8-8:30 ಹೋದರೆ ಸಂಜೆ ಒಂದ್ಸಲ 7 ಗಂಟೆ 8 ಗಂಟೆ, ಒಂದೊಂದ್ಸಲ ಅಂತೂ 10 ಗಂಟೆ ಆದರೂ ಬರೋಲ್ಲ. ಸಂಡೇ ಅಂತೇಳಿ ಅವ್ರ ಮಕ್ಕಳ ಜೊತೆ ಆಟಾಡ್ಕೊಂಡು ಕೂತಿದ್ರು. ನೋಡಿ ಖುಷಿ ಆಯಿತು, ಅದಕ್ಕೊಂದು ವೀಡಿಯೋ ಮಾಡಿಕೊಂಡೆ. ನನ್ನ ಮಗನು ಹೋಗೋದು ಬರೋದು ಮಾಡ್ತಿದ್ದ. ಅವನ್ನ ಇಟ್ಕೊಂಡು ಅವ್ನು ಆಟ ಆಡೋರು, ಇಲ್ಲಾಂದ್ರೆ ಅವನ್ನೆಲ್ಲ ಹೋಗಿ ಲೋಟ ಎಲ್ಲ ಉಳ್ಸಾಕ್ಬಿಡೋನು ಅಂತೇಳಿ, ನೀನು ಇಟ್ಕೊ ಮಗುನ ಇಟ್ಕೊ ಅಂತೇಳಿ ಕೊಟ್ಟಿದ್ರು ನನ್ನ ಕೈಲಿ. ಆಮೇಲೆ ಅವನಿಗೆ ಕೊಟ್ಬಿಡೋಣ, 11 ಗಂಟೆ ಆಗೋಯ್ತು, ಟೈಮ್ ಆಗೈತಲ್ಲ ಅಂತೇಳಿ ಅವನಿಗೆ ಮಾಡಿದೆ. ಅವ್ನಿಗೆ ತಿನ್ನಿಸ್ಬಿಟ್ರೆ ನಾವು ನೆಕ್ಸ್ಟ್ ಬೇರೆ ಏನಾದ್ರು ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ. ಆಮೇಲೆ ಚಿಲ್ಲಿ ಚಿಕನ್ ಸ್ವಲ್ಪ ಎತ್ತಿಟ್ಟಿದ್ದೆ. ಅದರಲ್ಲೇ ಸ್ವಲ್ಪ ಚಿಲ್ಲಿ ಚಿಕನ್ಗೂ ಸ್ವಲ್ಪ ಎತ್ತಿಟ್ಟಿದ್ದೆ. ನಮ್ಮ ಫ್ಯಾಮಿಲಿ ಎಲ್ಲ ಇಷ್ಟಪಡ್ತಾರೆ ನಾನು ಮಾಡೋ ಚಿಲ್ಲಿ ಚಿಕನ್ ಅಂದರೆ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೇನೂ ಹಾಕಲ್ಲ, ಬರೀ 4-5 ಐಟಮ್ಸ್ ಅಷ್ಟೇ ಹಾಕೋದು, ಅಷ್ಟು ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಯಾರು ಬಂದ್ರೂ ಆ ಐಟಮ್ ಮಾಡಿಕೊಡು ಅಂತಲೇ ಕೇಳೋದು. ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಾರ್ದು, ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಬೇಕು. 1-2-3 ಈರುಳ್ಳಿ, ಬೆಳ್ಳುಳ್ಳಿ ನೀವು ಎಷ್ಟು ಹಾಕಿರೂ ಚೆನ್ನಾಗಿರುತ್ತೆ. ಒಂದು 3-4 ಗೆಡ್ಡೆನ ತೊಗೊಳ್ಳಿ, ಅದು ಸಿಪ್ಪೆ ಬಿಡಿಸ್ಕೋಬೇಕು, ಸಿಪ್ಪೆ ಸಮೇತ ಹಾಕ್ಬಾರ್ದು. ಸಿಪ್ಪೆ ಬಿಡಿಸ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಸ್ವಲ್ಪ ಇದು ಮೆಣಸು ಇವಾಗಲೇ ಹಾಕ್ಬಾರ್ದು, ಲಾಸ್ಟಲ್ಲಿ ಚಿಕನ್ ಪೀಸ್ ಇಳಿಸೋದು 5 ನಿಮಿಷ ಇದ್ದಂಗೆ ಹಾಕಬೇಕು. ಮಾಮೂಲಿ ಒಗ್ಗರಣೆ ಕೊಡಬೇಕು. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಡಬೇಕು. ಅದರಲ್ಲಿ ಒಂದು 50% ಮೇಲೆ ಬೆಂದಿರಬೇಕು. ಆಮೇಲೆ ನಿಮ್ಗೆ ಎಷ್ಟು ಖಾರ ಹಾಕಬೇಕು, ನಾನೊಂದು 3 ಚಮಚನೇ ಹಾಕ್ಕೊಂಡೆ ಅಂದ್ಕೊಳ್ಳಿ. ಖಾರ ಸಾಲಿಲ್ಲ ಅಂತೇಳಿ ಮತ್ತೆ ಹಾಕೋತಾ ಇದ್ದೆ. ಖಾರದ ಪುಡಿ ಹಾಕ್ಕೊಂಡು ಇಳಿಸೋದು 5 ನಿಮಿಷ ಇದ್ದಂಗೆ. ಇನ್ನೇನು ಚಿಕನೆಲ್ಲ ಬೆಂದಿದೆ ಇಳಿಸ್ಬೇಕು ಅನ್ನೋಂಗೆ ನೀವು ಕೊತ್ತಂಬರಿ ಆ್ಯಡ್ ಮಾಡ್ಕೊತೀರಲ್ಲ, ಆವಾಗ ಮೆಣಸು ಆ್ಯಡ್ ಮಾಡ್ಕೋಬೇಕು. ಮೆಣಸು ಆ್ಯಡ್ ಮಾಡ್ಕೊಂಡು ಕೆಳಗಡೆ ಒಂದು 5 ನಿಮಿಷ ಬಿಟ್ಟು ಇಳಿಸ್ಬೇಕು. ಅದರಲ್ಲಿ ಸೂಪರಾಗಿರುತ್ತೆ. ನೆಕ್ಸ್ಟ್ ಮುದ್ದೆಗೂ ಇಟ್ಬಿಟ್ಟೆ. ನಮ್ಮ ಮತ್ತೆ ಮುದ್ದೆನೂ ಮಾಡಿಬಿಡು, ಬರೀ ರೈಸ್ ತಿನ್ನೋದಕ್ಕಾಗಲ್ಲ ಅಂತ ಹೇಳಿರು ಅಂತೇಳಿ ಮುದ್ದೆನೂ ಮಾಡಿಬಿಟ್ಟೆ. ಮುದ್ದೆಗೂ ಇಟ್ಟೆ, ಒಂದು 2 ಮುದ್ದೆ ಮಾಡಿಕೊಂಡೆ. ಸಾಕು, ಇರೋದು 3 ಜನ. ಯಾಕೆಂದರೆ ನಮ್ಮ ಮಾವ ಬೇರೆ ಆಚೆ ಹೋಗಿದ್ದಾರೆ, ನಮ್ಮ ಭಾವನೂ ಇಲ್ಲ. ನಮ್ಮ ಭಾವ ಏನೋ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಂತ ಇದೆ ಅಂತೇಳಿ ಅವರು ಎಲ್ಲ ಹೋಗಿದ್ದಾರೆ. ನಾನು ನಮ್ಮ ಮನೆಯವರು ನಮ್ಮ ಅತ್ತೆ 3 ಜನ. ಸಾಕು 2 ಮುದ್ದೆ ಅಂತೇಳಿ 2 ಮುದ್ದೆ ಮಾಡಿಕೊಂಡು, ಸಾಂಬಾರು ಟೇಸ್ಟ್ ಆಯಿತು, ಚೆನ್ನಾಗಿತ್ತು. ಊಟ ಮಾಡ್ದೋ. ನನ್ನ ಮಗಳೂ ಹೊಟ್ಟೆಸಿ ಅಂತಿದ್ಲು ಪಾಪ. ಫಸ್ಟ್ ಅವಳಿಗೆ ಹಾಕ್ಕೊಡೋಣ ಅಂತೇಳಿ ಅವಳಿಗೆ ಹಾಕ್ಕೊಟ್ಟಿದ್ದೆ. ಅವಳಿಗೆ ಫಸ್ಟೇ ಹಾಕ್ಕೊಟ್ಟಿದ್ದೆ, ರೈಸ್ ಆಗಿತ್ತು ಮುಂಚೆ ಅಂತೇಳಿ ಫಸ್ಟೇ ಅನ್ನ ಹಾಕ್ಕೊಟ್ಟಿದ್ದೆ. ನಾವು ಊಟ ಮಾಡೋದು ಹೋಗಿ ಕೂತ್ಕೊಂಡ್ರು ಅವಳಿಂದ ಊಟ ಆಗಿರಲಿಲ್ಲ. ತಿನ್ನಲೋ ಹೊಟ್ಟೆಸಿ ಅಂತ ಕೇಳ್ತಾವೆ ಅಷ್ಟೇ ಮಕ್ಕಳು, ಊಟ ಮಾತ್ರ ಮಾಡಲ್ಲ. ನಾವಾಗಿ ಕೂತ್ಕೊಂಡು ತಿನ್ನಿಸಿದ್ರೆ ಮಾತ್ರ ಎಡ್ತವ್ ಜಾಸ್ತಿ ತಿಂತಾವೆ ಮಕ್ಕಳು. ನಮ್ಮ ಅತ್ತೆ ಆಮೇಲೆ ತೆಗ್ದೆಲ್ಲ ಹಾಕ್ತಿತ್ತು ಅವಳು ತಟ್ಟೆಗೆ ಪೀಸ್ಗಳನ್ನ ಇತ್ತಿನ್ನು ಅಂತ. ಅವಳು ಬೇಡ ಅಂತೇಳಿ ಸುಮ್ಮನೆ ಇದು ಮಾಡ್ಕೊಂಡು ಕೂತಿದ್ದು. ನನ್ನ ಮಗ ಅಂತೂ ನಾನು ನಾನ್ ವೆಜ್ ತಿನ್ನಾಗ್ಲೇ ಬರೋದವನು, ಇಲ್ಲಾಂದರೆ ಯಾವ ಟೈಮ್ ಬರೋಲ್ಲ. ಅವನಿಗೆ ನಾನ್ ವೆಜ್ ಅಂದರೆ ಇಷ್ಟ ಆಗುತ್ತೇನೋ ಗೊತ್ತಿಲ್ಲ. ನಾನ್ ವೆಜ್ ತಿನ್ಬೇಕಾರೆ ಬರ್ತಾನೆ. ಅವ್ನು ಮುಡಿ ಬೇರೆ ಕೊಟ್ಟಿಲ್ಲ ಅಂತೇಳಿ ಸುಮ್ಮನಾಗ್ತೀವಿ. ಅಲ್ಲಿ ಊಟ ಎಲ್ಲ ಆಯಿತು, ಮನೆಗೋಗ್ಬಿಟ್ಟು ಅವನು ಮನಿಕೊಂಡ, ನನ್ನ ಮಗಳು ಮನಿಕೊಂಡ್ರು. ಸಂಜೆ 5-6 ಗಂಟೆಗೆ ಎದ್ದವ್ರು. ಕರೆಕ್ಟಾಗಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಎದ್ದವ್ರು ಇಬ್ಬರು ಮಲಿಕೊಂಡಿದ್ದರು. ನಮ್ಮ ಅತ್ತೆ ಮ್ಯಾಟ್ ಹಾಕ್ತಾ ಕೂತಿತ್ತು. ಅವ್ರು ಫ್ರೀ ಟೈಮ್ ಸ್ವಲ್ಪ ಏನೋ ಹಳೆ ಸೀರೆ ಇತ್ತು ಅಂತೇಳಿ ಅರ್ದ್ಬಿಟ್ಟು ಮ್ಯಾಟ್ ಹಾಕ್ತಾಯಿದ್ರು. ಇವರು ಆ ಮೊಮ್ಮಕ್ಳಿಬ್ರು ಹೋಗಿ ಅವ್ರ ಅಜ್ಜಿಗೆ ಹಿಂಸೆ ಕೊಡ್ಕೊಂಡು ಕೂತಿದ್ರು. 12 ಗಂಟೆ ಆಗಿದೆ. ಯಾರು ಫೈನಲ್ ಹೇಳ್ತಿದ್ದಾರೆ ಅಂತ. ನನ್ನ ಮಕ್ಕಳು ಮಲಗ್ತಿಲ್ಲ, ಯಾರೂ ಇಲ್ಲ. ಫುಲ್ ಫಿನಾಲೆ ಯಾರು